ಬಸರಿ ಕಟ್ಟೆನಾ ಇದು? ಸೋಮಾರಿ ಕಟ್ಟೆ. ಯೋ ಟೋಲ್ಗೇಟ್ ಯೋ, ಇಂಥವ್ರಿಗೆಲ್ಲ ಒಂದು ಕೆಲಸ ಬೇರೆ ಕೇಡು. ಅಯ್ಯೋ ನನ್ನ ಕರ್ಮ. ನಮ್ಮಂತವ್ರು ಇದೆಯಲ್ಲ ಗಾಡಿಯಲ್ಲಿ ಏನಿದೆ? ಮಣ್ಣಿದೆ. ಈ ಸೈನನ್ ಕಟ್ಕೊಂಡು ಇಲ್ಲಿ ಬಂದಿದೆಯಲ್ಲ, ಯಾವ ಯುದ್ಧಕ್ಕೆ? ಕಾಗದ ಬಂದಿದೆ. ಕಾಗ್ದಾನ? ನಿನ್ ತಂಗಿದು ರಾಣಿದ. ಅವಳೇನಂತ ಬರೀ ಹೇಳ್ರಿ ಮಕ್ಕಳೇ. ಭಾವ ಮತ್ತೆ ಅಕ್ಕನಿಗೆ ಉಭಯ ಕುಶಲೋಪರಿ ಸಾಂಪ್ರತ. ನಾವು ಕ್ಷೇಮ, ನೀವು ಕ್ಷೇಮ. ಈ ಕಾಗದ ಬರೆಯಲು ಕಾರಣ ಏನಂದ್ರೆ, ನನಗೂ ಒಂದು ವಾರದಿಂದ ಮೈ ಹುಷಾರಿಲ್ಲ. ಮಕ್ಕಳಿಗೆ ರಜಾ ಇರೋದ್ರಿಂದ ಎಲ್ಲರೂ ಬರುವುದು. ಮಕ್ಕಳ ಗಲಾಟೆ ಇಲ್ಲದೆ ಮನೆ ಬಣ ಎನ್ನುತ್ತಿದೆ. ನನ್ನ ಪ್ರೀತಿಯ ಕೃಷ್ಣನ್ನ ತಪ್ಪದೇ ಕರೆ ತರುವುದು. ಇತಿ ನಿನ್ನ ಪ್ರೀತಿಯ ತಂಗಿ ಉಷಾರಾಣಿ. ನಾಳೆನೆ ಹೋಗೋಣ. ಒಂದ್ ವಾರ ರಜಾ ಹಾಕ್ಬಿಡ್ರಿ. ನಾನು ಈ ಚೆಕ್ ಪೋಸ್ಟ್ ಕಾದು 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 ಕಬಡ್ದಂಗ್ ಆಗ್ಬಿಟ್ಟಿದ್ದೀನಿ. ಒಂದ್ ವಾರ ಯಾಕೆ, 15 ದಿನ ರಜಾ ಹಾಕ್ಬಿಡ. ಯಾರು ಬೇಕಾದ್ರೆ ಓಡಾಡಿ. ನಾವು ಮಾತ್ರ ಬೆಂಗಳೂರಿಗೆ ಹೋಗಿ ಮಜಾ ಮಾಡ್ಕೊಂಡ್ ಬರೋಣ. ಹೇಗೆ? ಆ ಕಳ್ಳ ಪೋಸ್ಟ್ ನೆಂಟ ಈ ಕಾಗ್ದಾನ ಕಟ್ಟಿ ಕದ್ ಓದಿರ್ತಾನೆ. ನಾವು ಹೋಗಕ್ ಮೊದ್ಲು ಅವನೇನಾರು ಹೊಟ್ಟೋದ್ರೆ ಕೆಲ್ಸ ಕೆಟ್ಟೋಗುತ್ತಾರೆ. ಇವಾಗ್ಲೇ ಹೋಗಿ ನಾಳೆನೆ ಬರ್ತೀನಿ ಅಂತ ಟೆಲಿಗ್ರಾಮ್ ಕೊಟ್ಬಿಡ್ರಿ. ಒಳ್ಳೆ ಐಡಿಯಾ. ತಿಲು, ಈ ನಿನ್ ತುಂಟ್ ಕೃಷ್ಣನ್ನ ನಿನ್ ತಂಗಿಗ್ ಮಾರ್ಬಿಡೋಣ. ನಮಗೂ ಭಾರ ಕಡಿಮೆ ಆಗತ್ತೆ. ಹೇಗೂ ಅವ್ರಿಗೆ ಮಕ್ಕಳಿಲ್ಲ. ನನ್ನ ಮಕ್ಕಳೇ. ಬಸವೇಶ್ವರ, ಸಿದ್ಧಲಿಂಗೇಶ್ವರ, ನಿಮ್ಮಮ್ಮ ಎಲ್ರು? ಮನೇಲಿಲ್ಲ, ಊರೊಳಗಿಲ್ಲ. ಎಲ್ರು ಒಳಗಿದ್ದಾಳ? ಹೆಂಡತಿ ನೋಡಿದ್ರ? ನೀವಾ? ನಮ್ಮವ್ರು ಪರವಾಗಿಲ್ಲ. ಅಂಬೋ, ಆ ಚೆಕ್ ಪೋಸ್ಟ್ ನನ್ ಮಗ ಅವನ್ ಹೆಂಡತಿ ತಿಲೋತ್ತಮೆ ಕರ್ಕೊಂಡು ತನ್ನ ಸಂಸಾರ ಸಮೇತ ನನ್ನ ತಮ್ಮನ ಮನೆಗೆ ಮುತ್ತಿಗೆ ಹಾಕ ಹೊರಟಿದ್ದಾನೆ. ಅವರಿಗಿಂತ ಮುಂಚೆ ನಾವಲ್ಲಿರ್ಬೇಕು. ಅವರಲ್ಲಿ ಎಷ್ಟು ದಿವಸ ಇರ್ತಾರೋ ಅದಕ್ಕೂ ಜಾಸ್ತಿ ದಿವಸ ನಾವಲ್ಲಿ ಚಂಡ ಊರ್ಬೇಕು. ಆ ಚೆಕ್ ಪೋಸ್ಟ್ ನನ್ ಮಗ ಅವನ್ ಹೆಂಡತಿ ತಿಲೋತ್ತಮೆ ಹಾಕೋ ಪ್ಲಾನ್ಗೆಲ್ಲ ನಾನ್ ಸೀಲ್ ಒತ್ತಾನೇ ಇರ್ಬೇಕು. ಅಯ್ಯೋ ಮುಂದೆ ಮಕ್ಕಳ, ಪೋಸ್ಟ್ ಆಫೀಸ್ ಬಿಟ್ಟು ನೀವ್ಯಾಕೋ ಇಲ್ಲಿ ಬಂದ್ರಿ? ಬೆಂಗಳೂರಿಗೆ ಒಂದು ಅರ್ಜೆಂಟ್ ಟೆಲಿಗ್ರಾಮ್ ಕೊಡ್ಬೇಕು. ಬೆಂಗಳೂರಿಗ? ನನ್ ತಮ್ಮನಿಗ ಅಲ್ಲ, ನನ್ನ ನಾದಿನಿ ರಾಣಿಗೆ. ಟೈಮ್ ಆಯ್ತು, ನಮ್ಮ ಡ್ಯೂಟಿ ಮುಗೀತು. ನಾನು ಈ ಆಫೀಸಿಗೆ 15 ದಿವಸ ರಜಾ ಹಾಕಿ ಬೀಗ ಹಾಕೊಂಡು ಹೋಗ್ತಿದ್ದೀನಿ. ಆಯ್ತು, ನಂದು ಒಂದು ಚೆಕ್ ಪೋಸ್ಟ್ ಇದೆ. ಅದನ್ನು ಒಂದು ವಾರ ಮುಚ್ಚಿಬಿಟ್ರೆ ನಿಮ್ ಸೈನ್ಯ ಗಡಿ ದಾಟಿ ಆಚೆ ಹೋಗಕ್ ಆಗಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಯುದ್ಧ ಮಾಡಿ ಸಾಯೋದಕ್ಕಿಂತ ರಾಜ್ಯ ಆಳೋದೇ ಮೇಲು. ಅಯ್ಯೋ ದೇವ್ರೆ, ಏನಪ್ಪಾ ನಿನ್ನ ಪರೀಕ್ಷೆ? ಇದಕ್ಕೇನ್ರಿ ಮಾಡೋದು? ಏನ್ ಮಾಡೋದು? ಅತಿಥಿ ದೇವೋ ಭವ, ಬರೋರ್ಗೆಲ್ಲ ಸಮಾರಾಧನೆ ನಡೀಲಿ. ಎಲ್ಲಾರನ್ನೂ ಸುಧಾ